ಸಿದ್ದರಾಮಯ್ಯ ರಾಜಕೀಯವೇ ಹಾಗೆ. ಎಲ್ರೂ ಚಾಪೆ ಕೆಳಗೆ ನುಸುಳಿದ್ರೆ ರಂಗೋಲಿ ಕೆಳಗೆ ತೂರುವಂತಹ ಜಾಯಮಾನ. ಈಗ ಜಿ ರಾಮ್ಜಿ ಮೂಲಕ ಗಾಂಧಿ ಹೆಸರು ಅಳಿಸಿದಂಥ ಆಪಾದನೆ ಹೊತ್ತಂಥ ಮೋದಿ ವಿರುದ್ಧ ಅದನ್ನೇ ತಿರುಗುಬಾಣವಾಗಿಸಿದ್ದಾರೆ. ಗ್ರಾಮೀಣಿಗರ ಹಸನು ಬದುಕಿನ ಕನಸು ಕಂಡಂಥ ಮಹಾತ್ಮನ ಹೆಸರನ್ನ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳಿಗೆ ನಾಮಕರಣ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಲೆಗೆ ಟವಲ್ ಕಟ್ಟಿ ಕೂಲಿ ಕಾರ್ಮಿಕನ ಅಸ್ಮಿತೆಯ ಜಾಗೃತಿಗೆ ಯತ್ನಿಸಿದ್ದಾರೆ. ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ ಬಾಸು. ಚೇಂಜ್ ಏನಿಲ್ಲ, ಅದೇ ಡ್ರೆಸ್ಸು, ಮಾಮೂಲಿ ವೈಟ್ ಜುಬ್ಬಾ, ಸೇಮ್ ಪಂಚೆ, ಪಂಚ್ ಡೈಲಾಗ್. ಕಾಣಿಸ್ತಿರೋದು ಸಿಎಂ ಸಿದ್ದರಾಮಯ್ಯ ಅವರೇ. ಆದ್ರೆ ತಲೆಗೆ ಎಕ್ಸ್ಟ್ರಾ ಪೇಟ ಬಂದ್ಬಿಟ್ಟು ಕಣ್ಯಾಕೋ ಮೋಸ ಮಾಡ್ತಿದ್ಯಪ್ಪ. ಈ ಟವಲ್ ಮಾತ್ರ ಪಕ್ಕ ಗೆದ್ದರಾಮಯ್ಯನ ಹೋಲಿಕೆ ಮಾಡ್ತಾ ಇದೆ. ಪಕ್ಷದಲ್ಲಿ ಹಳ್ಳಿ ನಾಯಕ ಶಿವಕುಮಾರ್ರು ಪಟ್ಟಾಪಟ್ಟಿ ಟವಲ್ನಲ್ಲಿ ಮಿಂಚಿದ್ದೇ ಮಿಂಚಿದ್ದು. ಅಂತೂ ಸ್ಟೇಜ್ ಮೇಲಿದ್ದವರು ಹೊಸ ಮಾಡೆಲ್ ರೀತಿ ಕಾಣಿಸ್ತಾ ಇದ್ರೆ ಫುಲ್ ಹಳ್ಳಿ ಪೋಸು. ರಾಜ್ಯ ಕಾಂಗ್ರೆಸ್ನಿಂದ ಮನ್ರೇಗಾ ಉಳಿಸಿ ಅಭಿಯಾನ. ಗ್ರಾಮೀಣಿಗರ ಉದ್ಯೋಗದಾತ ಹಕ್ಕಿಗಾಗಿ ಕೈ ಸಂಗ್ರಾಮ. ಎಲ್ರದ್ದು ಒಕ್ಕೊರಲ ಕೂಗು ಒಂದೇ. ಗಾಂಧಿ ಭಾರತ, ಗಾಂಧಿ ಕೂಗು, ಉದ್ಯೋಗದ ರಕ್ಷಣೆ. ಬೇಕೇ ಬೇಕು ಖಾತ್ರಿ ಕಾಯ್ದೆ. ಮಹಾತ್ಮನ ಅಸ್ಮಿತೆ ಅಳಿಸಲಾಗ್ತಾ ಇದೆ ಅಂತ ಗಟ್ಟಿ ಧ್ವನಿ ಹಾಕಿದ ಕಾಂಗ್ರೆಸ್ ಸರ್ಕಾರ ಫ್ರೀಡಂ ಪಾರ್ಕ್ನಲ್ಲಿ ಅಬ್ಬರಿಸಿಬಿಟ್ರು. ಮನ್ರೇಗಾ ಬಚಾವ್ ಸಂಗ್ರಾಮ ಹೆಸರಲ್ಲಿ ರಾಜಭವನ ಚಲೋ ಹಮ್ಮಿಕೊಂಡಿತ್ತು. ವಿಬಿ ಜಿ ರಾಮ್ಜಿ ಕಾಯ್ದೆ ಮೂಲಕ ಗ್ರಾಮೀಣಿಗರ ಉದ್ಯೋಗ ಹಕ್ಕು ಕಸಿಯಲಾಗ್ತಾ ಇದೆ ಅಂತ ಕೆಂಡ ಕಾರಿದ ಕೈಪಡೆ ಜಿ ರಾಮ್ಜಿ ಜನರ ಪಾಲಿಗೆ ಮರಣ ಶಾಸನ ಎಂಬ ಹಾಡು ಹೇಳಿಸಿ ಆಕರ್ಷಿಸಿತು. ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರು. ಲೋಕಭವನ ಚಲೋದಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ. ಲೋಕಭವನ ಚಲೋದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಗಾಂಧಿ ಅಸ್ತ್ರವನ್ನೇ ಹೂಡಿದ್ದಾರೆ. ಗ್ರಾಮೀಣ ರಾಮರಾಜ್ಯ ಕನಸು ಕಂಡಿದ್ದ ಮಹಾತ್ಮರ ಹೆಸರು ಅಜರಾಮರ ಮಾಡಲು ಮಹತ್ವದ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಎಲ್ಲಾ 6,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿಯವರ ಹೆಸರಿಡಲು ಸರ್ಕಾರ ತೀರ್ಮಾನಿಸಿದೆ ಅಂತ ಪ್ರಕಟಿಸಿದ್ರು. ಮುಂದಿನ ಬಜೆಟ್ನಲ್ಲಿ ಬಾಪು ನಾಮ ಚಿರಸ್ಥಾಯಿ ಆಗಿಸುವ ಸಂಕಲ್ಪ ತೊಟ್ಟಿದ್ದಾರೆ. ಇದೇ ವೇಳೆ ಜಿ ರಾಮ್ಜಿ ಕಾಯ್ದೆಯಲ್ಲಿ ಸೀತಾರಾಮ, ಕೌಶಲ್ಯರಾಮ, ದಶರಥ ರಾಮ ಇಲ್ಲ ಅಂತ ಕಿಡಿಕಾರಿದ್ರು. ನಾವು ಪ್ರತಿ ಗ್ರಾಮ ಪಂಚಾಯಿತಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಪ್ರತಿ ಪಂಚಾಯಿತಿ ಸುಮಾರು 6,000 ಪಂಚಾಯಿತಿಗಳಿದ್ದಾವೆ ಕರ್ನಾಟಕದಲ್ಲಿ. 6,000 ಪಂಚಾಯಿತಿ ಕಚೇರಿಗಳಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ದುರುದ್ದೇಶದಿಂದ ರಾಮ್ ಬರ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಅಲ್ಲಿ ಶ್ರೀರಾಮ ಇಲ್ಲ, ದಶರಥ ರಾಮ ಇಲ್ಲ, ಕೌಶಲ್ಯ ರಾಮ ಇಲ್ಲ, ಸೀತಾರಾಮ ಇಲ್ಲ. ಡಿಸಿಎಂ ಡಿಕೆಶಿಗೆ ಟವಲ್ ಕಟ್ಟಿದ ಸಿಎಂ ಸಿದ್ದರಾಮಯ್ಯ. ಪ್ರತಿಭಟನೆ ಗದ್ದಲದಲ್ಲಿ ಮೊಳಗ್ತು ಡಿಕೆ ಘೋಷಣೆ. ಹೋರಾಟದಲ್ಲಿ ಕೂಲಿ ಕಾರ್ಮಿಕರ ಸಂಕೇತವಾಗಿ ಕಾಂಗ್ರೆಸ್ ನಾಯಕರು ಟವಲ್ ಸುತ್ತಕೊಂಡಿದ್ರು. ಈ ವೇಳೆ ಗೆದ್ದರಾಮಯ್ಯ, ಹಳ್ಳಿ ರಾಮಯ್ಯ ಟವಲ್ ಸುತ್ತಿ ಮಿಂಚುತ್ತಾ ಇದ್ರು. ಆದರೆ ಡಿಕೆಶಿ ಮಾತ್ರ ಪರದಾಡ್ತಾ ಇದ್ರು. ಈ ವೇಳೆ ಡಿಸಿಎಂ ಸಹಾಯಕ್ಕೆ ಬಂದ ಸಿದ್ದರಾಮಯ್ಯ ಸ್ವತಃ ತಾವೇ ಟವಲ್ ಸುತ್ತಿ ಗಮನ ಸೆಳೆದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಹ ಕೆಲಹೊತ್ತು ಕೂಲಿ ವೇಷಧಾರಿಯಾದ್ರು.
ಇನ್ನು ವೇದಿಕೆ ಮೇಲೆ ನಾಯಕರು ಟವಲ್ ಸುತ್ತಕೊಂಡು ಗಮನ ಸೆಳೆದ್ರೆ ವೇದಿಕೆಯ ಕೆಳಗಡೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಭರ್ಜರಿ ಘೋಷಣೆ ಕೇಳಿಬಂತು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪದೇ ಪದೇ ಎಲ್ಲರ ಭಾಷಣಕ್ಕೂ ಅಡ್ಡಿಪಡಿಸಿದ್ರು. ಅದೆಷ್ಟೇ ಮನವಿ ಮಾಡಿದ್ರೂ ಸುಮ್ಮನಾಗ್ಲಿಲ್ಲ. ಸ್ವತಃ ಸಿದ್ದರಾಮಯ್ಯ ಕೂಡ ಗರಂ ಆದ ಪ್ರಸಂಗವೂ ನಡೆಯಿತು. ಇನ್ನು ಪ್ರತಿಭಟನೆ ಮುಗಿಸಿ ಲೋಕಭವನಕ್ಕೆ ಆಗಮಿಸಿದ ಸಿಎಂ ನೇತೃತ್ವದ ನಿಯೋಗ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿತು. ಗವರ್ನರ್ ಅವರು ವಾಪಸ್ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಇದು ಏನು ಒಂದು ಹೊಸ ಕಾಯ್ದೆನ ವಾಪಸ್ ತೆಗೆದು ಮನ್ರೇಗಾ ಕಾಯ್ದೆನ ವಾಪಸ್ ಜಾರಿ ತರಬೇಕು ಅಂತೇಳಿ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಪಂಚಾಯತಿಗಳ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ, ಉದ್ಯೋಗಿಸ್ತರ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ. ನಾವು ಈ ಬಡವರ ಪರವಾಗಿ ಈ ಹೋರಾಟವನ್ನು ನಾವು ಮಾಡ್ತೇವೆ, ಮುಂದುವರಿಸ್ತೇವೆ. 4 ತಿಂಗಳಿಂದ ಅದೆಲ್ಲಿದ್ರೋ ಏನೋ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರತ್ಯಕ್ಷರಾದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಲು ನಿನ್ನೆ ರಾತ್ರಿನೇ ಬೆಂಗಳೂರಿಗೆ ಆಗಮಿಸಿದ್ರು. ಸಚಿವ ಕೆಎನ್ ರಾಜಣ್ಣ ವಜಾಗೊಂಡ ಬಳಿಕ ಒಂದು ಬಾರಿ ಮಾತ್ರ ರಾಜ್ಯಕ್ಕೆ ಆಗಮಿಸಿದ್ದ ಸುರ್ಜೇವಾಲಾ ಸೆಪ್ಟೆಂಬರ್ ಕೊನೆಯ ವಾರದ ಬಳಿಕ ನಾಪತ್ತೆಯಾಗಿದ್ರು. ಇದೀಗ ಮನ್ರೇಗಾ ಪರ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ. ಒಟ್ಟಾರೆ ಸಿಎಂ ಕುರ್ಚಿ ಸಂಗ್ರಾಮದ ನಡುವೆ ಮನ್ರೇಗಾ ವಾರ್ ಸೈಡ್ಗೆ ಸರಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.